ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಥ್ಯಾಂಕ್ಸ್ ರೀ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಎಲ್ಲ ಕಾಮಿಡಿ ವಿಡಿಯೋಸ್ನು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ಅವಾಗ ನೀವು ತಪ್ಪದೆ ನಮ್ಮ ಕಾಮಿಡಿನ ನೋಡಿ ಎಂಜಾಯ್ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನು ಮಾಡಿರಿ. ನಮ್ಮ ಕಾಮಿಡಿ ಒಳಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟೂ ಮಾಡಿರಿ. ಮತ್ತು ನಿಮ್ಮ ಬಾಂಡಿಂಗ್ ಚಲೋ ಇರುತ್ತೆ ಅದಕ್ಕೆ. ಯವ್ವ ಸದಕ್ಕ ಊಟರ ಮಸ್ತ್ ಆಗಿತ್ತವ. ಅಂದರೂ ಚಿಕನ್ ಭಾಳ ಆಗಿತ್ತು ನೋಡಿ. ಇದು ಯವ್ವ ಚಿಕನ್ ಭಾಳ ಉಳಿದು ಬಿಟ್ಟಿತ್ತು ನೋಡಿದು. ಹೌದು, ಕೋಳಿನೂ ಭಾಳ ರುಚಿ ಇತ್ತು. ಏಟು ತಿಂದರೂ ಹೊಟ್ಟಿನ ತುಂಬುವಲ್ತವ. ಹೊಟ್ಟಿ ತುಂಬಿದ್ರು ನಾಲ್ಗೆ ಬ್ಯಾಡ ಅನ್ನೋಲ್ದ, ಆಟ ರುಚಿಯಾಗಿತ್ತು ನೋಡಿದು ಕೋಳಿ. ಹೌದಾ ಸುದಕ್ಕ, ನಂಗೆ ಭಾಳ ರುಚಿ ಅನ್ನಿಸ್ತವ. ಅಂದಂಗೆ ಭಾಳ ಕೋಳಿ ಸಾರು ಮತ್ತು ಪೀಸ್ ಜಾಸ್ತಿ ಉಳಿದು ಬಿಟ್ಟಾವು ನೋಡು. ನೋಡು, ನೀವೆಲ್ಲರೂ ಊಟ ಮಾಡ್ರಿ. ಊಟ ಮಾಡಿಂದ ಏನಾರ ಉಳಿತು ಅಂದ್ರೆ ಎಸ್ಯಾಕೆ ಹೋಗ್ಬೇಡ, ನನಗೆ ಕೊಡ. ಏನು ಅನ್ಕೋಬೇಡವ. ಗಂಗಕ್ಕ ಊಟ ಮಾಡಿ ಮತ್ತೆ ಹಿಂಗಂದ್ಲು ಅಂತ ಏನೇನು ಅನ್ಕೋಬೇಡ. ಮತ್ತೆ ಅಯ್ಯ ನಿನ್ ಚಾಳಿ ನಂಗೆ ಗೊತ್ತಿಲ್ಲ ನಾ ಉದ್ರಿ ಗಂಗವ್ವ. ಅದು ಉಳಿಬೇಕೆ ಅಲ್ಲಿ. ನನ್ನ ಗಂಡ ನನ್ನ ಮಕ್ಕಳು ನಾವು ಯಾವ ದಿನ ಇಟ್ಕೊಂಡಾದ್ರೂ ತಿಂತೇವಿ. ಆಟ ಕಷ್ಟಪಟ್ಟು ತಂದೇನಿ. ಆತಗ ಹಂಗೇನಾರ ಇದ್ರ ನಿಂಗ ಕೊಡ್ತೀನವ. ಅದ್ರಾಗ ಅನ್ಕೊಳಕರ ಏನೈತ ಗಂಗಕ್ಕ. ಹೌದವ, ಅಂದಂಗ ಪಾಡ್ಯ ಪೂಜಕ್ಕ ಒಟ್ಟು ಸಂತಿ ಸಾಮಾನು ಎಲ್ಲ ತರದೈತಿ. ನಾ ಬರ್ತೀನಿ ತಗೋರ ಇವ. ಬಾ, ನಾನು ಬರ್ತೀನಿ ತಗ. ಸಂತಿ ಸಾಮಾನ ಎಲ್ಲ ತರಕ ನನಗೂ ತರವದವ. ಹಂಗ ಇಬ್ರು ಮಾತಾಡ್ಕೊಂಡಂಗೂ ಆಕೈತಿ, ಹೋಗಿ ಬರಾಕೂ ಬ್ಯಾಸರ ಆಗುದಿಲ್ಲ. ಹೆಂಗಂದಿ? ನೈವ ಹೋಗುನ್ ತಗ. ಯವ್ವ ನೀ ಕರೆಕ್ಟ್ ರೊಕ್ಕ ತಗೊಂಬರ ಇವ. ಅಲ್ಲಿ ರೊಕ್ಕ ಕಮ್ಮಿ ಬಿದ್ದವು. 10 ರೂಪಾಯಿ ಕೊಡು, 20 ರೂಪಾಯಿ ಕೊಡು ಅಂತ ಕೇಳ್ಕ ನಿಂದ್ರಬೇಡ. ಅಲ್ಲೇ ಮೊದಲು ಭಿಕ್ಷಕರ ಕಾಟ ಮತ್ತು ಅಂತದ್ರಾಗ ನಿಂದೊಂದು ಕಿರಿಕಿರಿ. ಯವ್ವ ಕೇಳುದಿಲ್ಲ ತಗೋರ ಇವ. ದೀಪಾವಳಿ ಹಬ್ಬದಾಗ ನಾವು ಹಿಂಗೆಲ್ಲ ಅನ್ನೋದಿಲ್ಲ, ಅಂದ್ರ ರೊಕ್ಕ ಕೇಳುದಿಲ್ಲ, ಕೊಡೋದು ಇಲ್ಲ. ಅದು ನಮ್ಮ ಪಾಲಿಸಿ. ಚಲೋ ಐತೆ ತಗೋರವ ನಿನ್ನ ಪಾಲಿಸಿ. ನಾನು ಈಗ ಚಲೋತ್ನಾಗಿ ಇದು ನಮ್ಮ ಅಡುಗೆ ಮನೆ ಎಲ್ಲ ಸ್ವಚ್ಛವಾಗತ್ತೆ ಮಾಡ್ಕೋಬೇಕವ. ಎಲ್ಲ ಕೋಳಿ ಪುಕ್ಕ ಗಿಕ್ಕ ಎಲ್ಲ ಇಲ್ಲೇ ಬಿದ್ದು ಬಿಟ್ಟಾವು. ಅತ್ಲಾಗ ಎಲ್ಲ ನಾ ಸ್ವಚ್ಛ ಮಾಡ್ತೀನಿ ತಗ. ನೀವು ಹೋಗಿ ಬಾ, ಸಾಯಂಕಾಲ 4 ಗಂಟೆಗೆ ಬಾ. ಯವ್ವ ತಡಿ, ಈಟೋತಿಬ್ರು ಕೂಡಿ ಅಡ್ಗೆ ಮಾಡೇವಿ. ಪಾಪ ನಿಂಗ ಜಾಸ್ತಿ ಆಗ್ಯಾವ. ಖರೆ ಹೇಳ್ಬೇಕಂದ್ರ ಇವು ಪುಕ್ಕ ಎಲ್ಲ ನಾ ಸ್ವಚ್ಛ ಮಾಡಿ ಹೋಗ್ತೇನೆ ತಗೋ. ಹಂಗೇನಾರ ಮಾಡಿಗಿಡಿಯ. ಯವ್ವ ನಾ ಎಲ್ಲ ಸ್ವಚ್ಛ ಮಾಡ್ತೀನಿ, ನೀನ್ ನಡಿ ಮೊದ್ಲು. ಇವ ಈಟೋತು ಮಹಾಲಕ್ಷ್ಮಿ ಹಂಗೆ ಕಾಣಕುಂತಿದ್ಯಲ್ಲ ಇವ. ಒಮ್ಮಿಡ್ಗೆ ನಾ ತಿನಗ ನಾಗವಲ್ಲಿ ಹಂಗೆ ಮಾಡಕುಂತಿ. ಹಂಗಲ್ಲ, ಮನೆಗೆ ಬಂದ ಮುತ್ತೈದೀಗ ಮನೆ ಸ್ವಚ್ಛ ಮಾಡಕ್ ಹೇಳ್ಬೇಕನು. ಬ್ಯಾಡ ನೀ ಹೋಗ, ನಾ ಮಾಡ್ತೀನಿ ಅನ್ನಿ ಅಷ್ಟ. ಅಲ್ಲ ಗೆಳತಿಯರ ಅಂದ್ಮೇಲೆ ಅಂತದ್ದು ಎಂತದದು ಏನಾಗುದಿಲ್ಲ, ನಾ ಮಾಡ್ತೀನಿ ತಗೋ. ಈಕೇನಯ್ಯಪ್ಪ ಬ್ಯಾಡ ನಂಗೆಲ್ಲ ಜೋರ ಮಾಡಕುಂತಾಳ. ಯಾಗಂಗಕ್ಕ ನೀ ಸುಮ್ಮನಿರ ಇವ. ನೀ ಮಾಡ್ಬೇಡ ನಂಗೆಲ್ಲ ಮಾಡಕ್ ಹೋಗ್ಬೇಡ ನೋಡಿ ಗೆಳೆಯನ್. ಯವ ಇಡವು ಇವ, ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತ್ ನೋಡು. ಅಯ್ಯಯ್ಯಯ್ಯ, ಕೋಳಿ ಪುಕ್ಕಕ್ಕ ಬಂಗಾರ ಮಾರಂಗ್ ಮಾಡ್ತೀಯಲ್ಲ ಇವ. ಇವನ್ನೇನು ಮಾರಕತ್ತಿನ ಇವ. ನೀ ಆದ್ರೂ ತಿಪ್ಪಿಗ ಹಾಕ್ತಿ, ನಾನು ತಿಪ್ಪಿಗ ಹಾಕ್ತೇನೆ. ನೀನು ಇಲ್ಲಿವ ಕೆಲಸ ರಗಡಾಗ್ಯಾವು ಮಾಡ್ಕ. ನಿನ್ನ ಗಂಡ ಬಂದಿದ್ದೆ, ಬಿಸಿ ಬಿಸಿ ರೊಟ್ಟಿ ಬಡ್ದು ಹಾಕು. ನಿನ್ನ ಮಕ್ಕಳು ಬಂದ್ರು ಕೊಡು, ಬಿಸಿ ಬಿಸಿ ಮಾಡಿ. ನನಗೆ ಏನು ಗಂಟು ಬಿದ್ದೀಯಾ, ನಾ ಮಾಡ್ತೀನಿ ತಗೋರಯ್ಯವ. ಏನಾಗುದಿಲ್ಲ, ಮನೆಗೆ ಹೋಗಿ ಕೈಕಾಲು ಮುಖ ತಕ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂತೇನೆ ನಾನು. ಏನು ಅಂತರ್ಕಿಲ್ಲ, ಏನಾಗುದಿಲ್ಲ. ಥೂ ಹಾಳಾದಕಿ, ಯಾರ ಮುಂದೂ ಹೇಳ್ಬಾರ್ದಂದು ಹೊಟ್ಟಿ ತುಂಬ ಹೊಟ್ಟಿ ಬಿರಿಯಂಗ ಊಟ ಮಾಡ್ಸೀನಿ ಅಂದ್ರು ನೋಡ ಕೋಳಿ ಪುಕ್ಕ ತಗೊಂಡ ಹೋಗ್ಬಿಟ್ಲು. ಯವ್ವ ಇವತ್ತು ಈಕಿ ಊರ್ ಮಂದಿ ಮುಂದೆ ಕೋಳಿ ಪುಕ್ಕ ಹಾಕಿದ್ರ ಅದು ಕಿವುಡಜ್ಜಿ ಗೊತ್ತಾಗುದಿಲ್ಲ. ಕಿವುಡಜ್ಜಿ ನಂಗೆ ಬಿಟ್ಟರೇನು. ಯವ್ವ ಗಂಗಕ್ಕ ನಿಂದಿರ ಯವ್ವ. ಯವ್ವ ಗಂಗಕ್ಕ ಕೋಳಿ ಪುಕ್ಕ ಎಲ್ಲಿಟ್ಟೆ ಯವ್ವ. ಯವ್ವ ನಾ ಹೆದರ್ಬಿಟ್ಟು ನೋಡು. ಯವ್ವ ನೀ ನನ್ನ ಹಿಂದನ ಬಂದಿಯೇನು? ನೀನು ಇದಂದು ಕೋಳಿ ಪುಕ್ಕ ತಗೊಂಡಿ ಅಂತ ತಲೆಗೇನ ಹಾಕೊಂಡು ನಿಂದಿರ್ತೀಯನು ಪತಂಗವಾಗಿ ಅಂತ ಹಾಡಾಡ್ಕೊಂಡು. ಯವ್ವ ತಗಿ ಅಲ್ಲೇ ನಿನ್ನ ಹಿಂದಿನ ಡಸ್ಟ್ಬಿನ್ಯಾಗ ಎಸ್ದಿ ನೋಡು. ಏನ್ ಮಾಡ್ತೀನಿ ನೋಡುವ. ಇವ ಈಕಿ ಕೆಂಪಜ್ಜಿ ಅಲ್ಲೇನು? ಇವ ಏನೋ ಬಾಯಿ ಮಾಡಾಕುಂತಾಳ. ಇವ ರೇಷ್ಮಿ ಗಾಯಿ ಎಲ್ಲರೂ ಇತ್ಲಾಗ ಬರಕುಂತಾರ. ಏನ್ ಬೇಯಮ್ಮ ಇತ್ಲಾಗ ಇಷ್ಟು ಸಿಟ್ನಾಗ ಹೊಂಟಿ, ಏನಾತು? ಏನಿಲ್ ಬಿಡ, ನಿನಗೆ ಅದಕ್ಕ ಅಡ್ದಾರ್ಯಾಗ ಬೆಕ್ಕ ಬಂದಂಗ ಸರಿ ನೀನ್. ಅಲ್ಲ ನನ್ನ ಕೋಳಿ ಏನಾರ ನೀನ ಕದ್ಗಿದ್ದೀಯೇನ? ಹೆಂಗೂ ಅಮ್ಮ ಊರಾಗಿಲ್ಲ ಬಿಟ್ಟಿ ಸಿಕ್ಕೇತಿ ಅಂದ ಮೊದ್ಲ ಉದ್ರಿ ಗಂಗವ್ವ ನೀನು. ಯಾಕೆ ಬೇಯಮ್ಮ ಹಂಗಂತಿ? ಇವ ನಾನು ಕೇಳಿ ಇಸ್ಕೊಂಡು ತಿಂತಾನಿ, ಹಂಗೆಲ್ಲ ಕದ್ಕೊಂಡು ಎಂದು ತಿಂದಿಲ್ ಬಿಡು. ಅಲ್ಲ ನೀನು ಕೋಳಿ ಕಳುವಾದ್ರ ನಾ ಯಾಕೆ ತಗೊಂಡು ಹೋಗ್ತಿಂತೀನ ಇವ. ನೀನು ಬಾರಿ ಬಿಡು. ಏನ ಅಂತೀವ ಅದು ಸ್ವಲ್ಪ ಜೋರಿ ಹೇಳು. ಅದಕ್ಕೆ ಯಾಕ ಅಲ್ಲೇ ಗುನುಗುನು ಮಾಡ್ತಿ? ತಗೊಂಡಿದ್ರ ತಗೊಂಡಿನಿ ಅನ್ನ ಏನು ಒಂದ್ 2 ಹೊಡಿತೀನಿ ಜಾಸ್ತಿ ಅಂದ್ರ. ಇವ ನಂಗ್ರ ಭಾಳ ನಿದ್ದೆ ಬರಾಕುಂತಿದ್ ಬೇಮ್ಮ. ನಾ ಆಮೇಲೆ ಸಿಗ್ತೇನೆ ತಗೋ ನಿನಗೆ. ನೀ ಯಾಕ ಏನ ಒಂಥರನ ಮಾತಾಡಕುಂತಿ. ಅಲ್ಲ ಈಟೊಂದು ಡಕಾರ್ಕಿ ಹೊಡ್ಯಾಕುಂತಿಲ್ಲ, ಏನ್ ತಿಂದೇವ? ನನಗರ ಬೆಳಿಗ್ಗಿಂದರ ಹೊಟ್ಟಿ ಖಾಲಿನ ಐತ್ ನೋಡು. ನಂದು ರೊಟ್ಟಿ ಹಿಟ್ಟಿನ ಡಬ್ಬಿನ ಕಾಣಿಸ್ವಲ್ತಯ್ಯವ. ಈಕಿ ಉಡಜ್ಜಿ ಮನೆ ಕಡೆ ಇಟ್ಟು ಈಕಿ ಯಾರವ ಆಕಿ ರೇಣಿ ಮನೆ ಕಡೆ ಫ್ರಿಜ್ ನೋಡಕ್ ಹೋಗಿನ ಬರೋಷ್ಟ್ರೊಳಗೆ ಡಬ್ಬಿನೂ ಇಲ್ಲ, ಈ ಅಮ್ಮನ ಕೋಳಿನೂ ಇಲ್ಲ ಯವ್ವ. ಹೌದಿನ? ಆತಗೋ. ನಾನು ಇಲ್ಲೇ ಸುದಿ ಮನ್ಯಾಗ ಕೋಳಿ ತಿಂದೇನೆ ಯವ್ವ. ಕೋಳಿ ಪುಣ್ಯ ಮಾಡಿ ಬಿಡುವ. ಆಕಿ ಯಾವಾಕಿ ನಾನು ಕೋಳಿ ತಗೊಂಡೋಗ್ಯಾಳ, ಆಕಿ ಯಾವಾಕಿ ಅದನ್ನ ತಿಂದಾಳ, ಆಕಿ ಹೊಟ್ಟೆಗ ಕೊಕ್ಕೋ ಅಂತ ಕೂಗ್ಬೇಕು ನೋಡು ನನ್ನ ಕೋಳಿ. ಯವ್ವ ನೀನು ಕೋಳಿ ಹಂಗೆ ಬಿಟ್ಟು ಹೋಗ್ಬಾರ್ದು ಬಿಡ್ಬೆ. ಕೋಳಿ ಜತತ್ನಾಗಿ ತೆಗೆದಿಟ್ಟು ಹೋಗ್ಬೇಕು. ಹಂಗೆ ಯಾಕೆ ಬಿಟ್ಟು ಹೋದಿ ನೀನು? ನಾನು ನಮ್ಮ ಆಜು ಬಾಜುಕ ಭಾಳ ಚಲೋ ಮಂದಿ ಅದಾರ ಅನ್ಕೊಂಬಿಟ್ಟಿದ್ನೆ ಯವ್ವ. ಇಂಥ ಬಿಡಾಡ್ಯಾರ ಅದಾರಂತ ನನಗೇನು ಗೊತ್ತಾಗ್ಬೇಕು. ಬಿಡು ಹೋಗ್ಲಿ, ಏನು ಮಾಡ್ಬೇಕು ಮತ್ತ? ಸಿಗ್ಲಿಲ್ಲ ಅಂದ್ರ ದುರ್ಗಮ್ಮನ ಗುಡಿಗೆ ಹೋಗಿ ಒಂದು ಕಾಯಿ ಉಳು ಬಿಡುದ. ಮತ್ತೇನು ಮಾಡೋಕೈತಿ? ನಮ್ಮ ಅತ್ತಿ ನನಗ ಉಳು ಬಿಡ್ತಾಳ ಯವ್ವ. ಪಾಪ ಹಿಂಗಾಗ್ಬಾರ್ದು ಬಿಡು. ಈಕಿ ಕೋಳಿ ಮಾಡಿದ್ಲವ, ಭಾರಿ ರುಚಿಯಾಗಿತ್ತು ನೋಡು ಸುದಿ ಮನ್ಯಾಗ. ಅವ್ರ ಅಣ್ಣನ ಕೋಳಿ ಪಾರಮೈತಲ್ಲ, ಕೋಳಿ ಇದು ಅದೇನೋ ಇವ ಏನ ಅಂದ್ಲು ಪ್ಯಾಟ್ಯಾಗಿಂದ ತಂದು ಮಾಡ್ಯಾಳ. ನಂಗೂ ತಿನ್ಸಿದ್ಲು. ಇಲ್ಲೇ ಅದ ತಡಿ ಸುದಿನ ಕರಿತೀನಿ. ಸುದಕ್ಕ
ಯಾ ಸುಧವ್ವ ಬಾರ ಯವ್ವ. ಥೂ ಹಾಳಾದಾಕಿ ತಾನ್ ಮಾತಾಡಿ ಹಾಳಾಗಿ ಹೋಗ್ಬಾರ್ದ ಮತ್ತೆ ಯಾಕೆ ನನಗೆ ಕರೆಯಕ್ ಕುಂತಾಳ ಏನ. ಅಯ್ಯಯ್ಯೋ ನನ್ನ ಹಣೆ ಬರ ಕೆಡ್ತಾಯವ್ವ ಕೆಡ್ತು. ಇನ್ನ ಈ ಮುದುಕಿ ಈ ಪುಕ್ಕ ಇಲ್ಲೇ ಅದಾವು ನೋಡ್ಬಿಟ್ರೆ ನಾನು ಏನಿಲ್ಲ ಇವತ್ತಿಲ್ಲೇ ಉಳ್ಳೆ ಹೋಗ್ಕಳಿಕಿ ನನ್ನ. ಅದೇ ಅಕ್ಕ ಮಾರಿ ಅನ್ನೋದು ಸುಟ್ಟು ಬದ್ನಿಕಾಯಿ ಮಾಡ್ಕೊಂಡು ನಿಂತಿ. ನನ್ನ ಕೋಳಿ ನೋಡಿ ಏನ ನೀನು ಕೋಳಿ ನನಗೇನು ಗೊತ್ತಬೇ ನಂಗೇನು ಹೇಳಿಟ್ಟೋಗೇನು. ಎಲ್ಲಾರ ಮನೆ ಒಕ್ಕಿ ಒಕ್ಕಿ ನೋಡಕ್ ಕುಂತೀನಿ ಅಂತದ್ರಾಗ ನೀನು ಕೋಳಿ ಮಾಡೀನಿ ಅನ್ನ ಕುಂತಿ. ನನಗೆ ಯಾಕ ನಿನ್ನ ಮೇಲೆ ನಾ ಡೌಟ್ಲೇ ಸುದಿ. ಬಂದ್ ಬಿಡು ಕೋಳಿ ಅಂತ ಕೋಳಿ ಇರುದಿಲ್ಲೇನು ಯವ್ವ. ನಮ್ಮ ಅಣ್ಣನ ಅಂಗಡ್ಯಾಗ ಪ್ಯಾಟಿಂದ ತಂದಿನ ಯವ್ವ ನಾನು ಕೋಳಿನ ತಿನ್ನಾಕ. ಊರಾಗಿಲ್ಲದು ಕೋಳಿ ನಿಂದು. ಯಾಕ ಬಾಳ ಮಾತಾಡಕ್ ಕುಂತಿ. ನಡಿ ನಿಮ್ಮನಿಗೆ ನಿಮ್ಮನಿಗೆ ಹೋಗಿ ನೋಡು. ಅಯ್ಯ ಮಾತಾಡಬಾರ್ದು. ನಾ ಏನು ಮಾತಾಡಿನ ಯವ್ವ ಮಾತಾಡಬಾರದು. ಚಲೋ ಅದಿ ಬಿಡು. ನಮ್ಮನೆ ಯಾಕೆ ಹೋಗಿ ನೋಡ್ತಿ. ಊರಾಗಿನ ಮಂದಿ ಎಲ್ಲ ಸುಧಕ್ಕ ಕಳ್ಳಿ ಅನ್ಬೇಕೇನ. ಬಾರಿ ಅದು ಬಿಡು ನೀನು. ಹೋಗ್ಲಿ ಬಿಡ್ಬೇಯಮ್ಮ ಆಕೆ ಅಷ್ಟು ಖಂಡಿತಾಗಿ ಮಾತಾಡಕ್ ಕುಂತಾಳ ತಗೊಂಡಿರ್ಲಿಕ್ಕಿಲ್ಲ. ಬಾ ನಾವು ಬ್ಯಾರ್ಯಾರ ಮನೆಯಾರ ಹೋಗಿ ನೋಡೋಣ ಬಾ ಬೇ. ಈಕಿ ಸುದಿ ಮನ್ಯಾಗ ಬಿಳೆ ಕೋಳಿ ಇತ್ವ. ಬಿಳೆ ಕೋಳಿ ಚಲೋ ಇತ್ತು. ನಿಂದ ಯಾವ ಕೋಳಿ ಬೇ. ಬಿಳೆ ಕೋಳಿ ಅದ್ರ ಮೇಲೆ ಕೆಂಪು ಜುಟ್ಟಿತ್ತೇನು. ಲೇ ಸುದಿ ನೋಡ ಅಮ್ಮ ತಿನ್ನೋರಂಗ ನೋಡ್ಯಾಳ ಏನ ಅನ್ನಂಗ ಕರೆಕ್ಟ್ ಹೇಳ್ಬಿಟ್ಲ. ಬೇಕಂದ್ರ ನಾ ಸುಳ್ಳು ಹೇಳಿದ್ರ ಆಕಿ ಕೋಳಿ ಪುಕ್ಕ ಇಲ್ಲವೇ ಎಸ್ದಾಳ. ನಾನು ತಂದಿನಿ ಎಸ್ ಯಾಕಂದ್ ನೋಡ್ಬಾ ಬೇಕಂದ್ರ. ಇಲ್ಲೇ ನೋಡ್ಬೇ ಅವ ಅವ ಅವ. ಈ ಹಾಳಾದಾಕಿ ಉದ್ರಿ ಗಂಗವ್ಗ ಊಟ ಮಾಡಿಸಿದ್ದ ತಪ್ಪಾತಯ್ಯವ. ಹಂಗ ಕಳಿಸ್ಬಿಡ್ಬೇಕಿತ್ತಿಕ್ಕಿನ್ನ. ಊಟ ಮಾಡಿಸಿ ನಂದು ನಾನು ಸಿಗಾಕೊಂಡೆ ಏನ. ಈ ಹಾಳಾದ ಕಿವಡಜ್ಜಿ ಮನೆಯಿಂದನ ತರ್ಬೇಕಾ ಯವ್ವ. ಇವತ್ತು ನನಗೇನ ಗತಿ ಕಾಣಿಸ್ತಾರ ಯವ್ವ ಇವರೆಲ್ಲರೂ ಸೇರಿ. ಎಂತ ಕಾಕತಾಳಿ ನೋಡ್ಬೇ. ಅತ್ತಾಗೇನ್ ನೋಡ್ತೀಯ ಊರ್ ಪಿಸಾಳಿ. ಇತ್ತಾಗ ನೋಡು. ಎತ್ತಾಗ ನೋಡಿದ್ರಿ ಏನು ಪುಕ್ಕ ನೋಡಿದಿಲ್ಲ. ನಡಿ ನಾನು ಮನ್ಯಾಗ ಮನಾರ ಕೆಲಸ ಅದಾವ. ಇನ್ನ ದೀಪಾವಳಿ ಹಬ್ಬದ್ದು ಸಂತಿ ತಕೊಂಬರ್ಬೇಕು. ಸಂತಿ ಇದು ಒಂದು ಕಿವುಡಿ. ಸಂತಿ ತರಕ್ ಹೋಗ್ಬೇಕು. ದಾರಿ ಬಿಡ್ಬೇಕಾ ಯವ್ವ ಎಂತ ಬಿಲ್ ಬಿತ್ರಿ ಅದೀಯ ನೀನು ಊರ್ ಸುದಿ ಯವ್ವ. ಸುದ್ದಾಳಕ್ಕೆ ಅದಿ ಬಿಡು ನೀನು. ನನ್ನ ಕೋಳಿ ಕದ್ದು ತಿಂದಿಯಲ್ಲ ನಿನ್ನ ಒಟ್ಟು ಹೊಡಿಲಿ ನಿನ್ನ ಕೈ ಬರ್ಕಸ್ಲಿ ಅದು ಹೆಂಗಾರ ಮನಸ್ಸು ಬಂತ ಯವ್ವ. ನನ್ನ ಕೋಳಿ ಗೋಣ ಮುರಿದಂಗ ನಿನ್ನ ಕೋಳಿ ನಿನ್ನ ಗೋಣ ಮುರಿಲಿ ನೀನು. ನಡಿ ಸರಳ ನನ್ನ ಕೋಳಿ ನಂಗೆ ಕೊಡಿಸ್ಬಾ. ಬರಬ್ಬರಿ 2.5 ಕಿಲೋ ಕೋಳಿ ಅದು ಕೊಡಿಸ್ಬಾಲೆ. ನಿಂದ ಕೋಳಿ ಅಂತ ಏನಾರ ಪುಕ್ಕದ ಮೇಲೆ ಹೆಸರು ಐತೇನು. ಹೆಸರು ಕೆತ್ತಾಕ ನಿಮ್ಮ ಅಪ್ಪನ ಕೋಳಿ ನೋಡೋದು. ನಿಮ್ಮ ಅಣ್ಣನ ಅಂಗಡಿನ ತಂದಿ ಅಂದಿಲ್ಲ. ನಡಿ ನಿಮ್ಮ ಅಣ್ಣನ ಅಂಗಡಿಗೆ ಹೋಗು ನಡಿ. ಅದೆಂತ ಕೋಳಿ ಇರ್ಬೇಕು ನೋಡ್ತೇನೆ ನಾನು. ಇಂಥ ಪುಕ್ಕನ ಇರ್ಬೇಕಾ ಮತ್ತ ಎಲ್ಲ ಕೋಳಿವು. ನಾ ಯಾಕೆ ಬರ್ಬೇಕು. ನಾ ಏನಾರ ತಗೊಂಡಿನೇನು. ನಾ ತಗೊಂಡಿದ್ರೆ ಬರ್ತೀನಿ. ನಾ ತಗೊಂಡಿಲ್ಲ ಬಿಟ್ಟಿಲ್ಲ ನನಗೆ ಏನು ಅಡ್ಡಚ್ಚಿಬೇ. ನಾ ಬರ್ದಿಲ್ಲ ನಡಿ. ಸಾಕ ಬೇಕಾ ಇದ್ದಿದ್ದು ಒಪ್ಪಕ್ಕಂತೀಯ ಏನ ಇನ್ನ ಒಂದು ಓದಿಲ್ಲ. ನನ್ನ ಕೋಳಿ ಗೋಣು ಮುರಿದಿಯಲ್ಲ ನಿನ್ನ ಕೈ ಶೇರ್ಲಿ. ನನ್ನ ಕೋಳಿ ಗೋಣು ಹೆಂಗಾರ ಮುರಿಯಕ್ಕೆ ಮನ್ಸು ಬಂತ. ನನ್ನ ಕೋಳಿ ಗೋಣು ಮುರಿದಂಗ ನಿನ್ನ ಗೋಣನು ಲಟ ಅಂತ ಮುರ್ತು ಬಿಡ್ಬೇಕಾ ದೇವ್ರು. ನಿನಗೆ ಬರ್ಬಾರ್ದು ಬಂದು ಶೆಟ್ಟಿದಿ ಅಲ್ಲ. ನಿಂಗೆ ಹಂಗಿಂಗೆ ಬಿಡುದಿಲ್ಲ. ದುರ್ಗಮ್ಮನ ಗುಡಿಗೆ ಹೋಗಿ ಕಾಯಿ ಉಳ್ಬಿಡ್ತೀನಿ ಹಂಗಿಂಗಲ್ಲ. ಮತ್ತೆ ನಿನ್ನ ಬೇಮ ಕೋಳಿ ಅಂತ ಕೋಳಿ ಇರುದಿಲ್ಲನ ಇವ ಯಾಪರಿ ಒದ್ದಿಯ ನಿನ್ನ ಕೈಗೆ ನಿನ್ನ ಕಾಲಿಗೆ ಅಂದ್ರ ನಾ ಮರಗ್ ಬಿಡ್ತೀನೇನ. ಅಲ್ಲ ಇವತ್ತು ನಿಂಗೆ ಕೊಂದ್ರು ಸರಿನಾ. ಮತ್ತೆ ನನ್ನ ಕೋಳಿ ಕೊಂದಿಯಲ್ಲ ನಿನ್ನ ಒಟ್ಟಿ ಹೊಡಿಲಿ ನಿನ್ನ ಒಟ್ಟಿ ನಿನ್ನ ಮತ್ತೆ ನನ್ನ ಬಾಯಾಗ ಬರ ಸಿಟ್ಟಿಗ ನಿನ್ನ ಏನು ಮಾಡ್ತೀನಿ. ನನ್ನ ಕೋಳಿ ಕೊಡ್ಬಾಲೆ. ಕೋಳಿ ಓತು ಹೊಟ್ಟೆಗ ಎಲ್ಲಿಂದ ಕೊಡ್ಲಿ. ಮತ್ತ ಊರ ಮಂದಿ ಕಾಣಂಗ ಕೋಳಿನ ಬಿಟ್ಟು ಹೋದ್ರೆ ಯಾರೇನು ತಗೊಂಡು ತಿಂದು ಬಿಡ್ತಾರ. ನೀ ಚಂದಾಗಿ ಚೌತತ್ನಾಗಿ ತೆಗೆದಿಟ್ಟು ಹೋಗ್ಬೇಕು. ಎಲ್ಲರೂ ಹೋಗಂಗಿದ್ರ ನಮಗ್ ಕಾಣ್ಸಂಗ ಯಾಕೆ ಬಿಟ್ಟಿ ಕೋಳಿ. ಯವ್ವ ನಂಗ ಈಟಕೊಂದ ಮಾತಾಡಂಗ ಅದ್ಯಾ ಯವ್ವ. ನಾವಲ್ಲೇ ತಟಗಿದ್ದಿ ನನ್ನ ಮುಂದ. ಈಗ ದೊಡ್ಡ ಎತ್ತರ ಆಗಿನಿ ಅಂತ ಈಟೆಲ್ಲ ಮಾತಾಡುದಾ ಯವ್ವ. ಇದ ಕಲ್ಸ್ಯಾಳಿ ನಿಮ್ಮವ್ವ ಇದ ಕಲ್ಸ್ಯಾನೆ ನಿಮ್ಮಪ್ಪ. ನಡಿಲೆ ನಿಮ್ಮ ಮನೀಗ ನಿಮ್ಮ ಅತ್ತಿ ಮಾವನ ಮುಂದನ ಕೇರ್ಲೆ ಹೊಡೆದ್ರೆ ನಿಂಗೆ ಬುದ್ಧಿ ಬರ್ತೈತೆ ನಡಿ. ಬೇಮ ಈ ಮಾತು ನನ್ನ ಗಂಡಗೆ ಗೊತ್ತಿಲ್ಲ. ಬೇಮ ಹೇಳಕ್ ಹೋಗ್ಬೇಡ. ಹೇಳಿದ್ರೆ ಇವತ್ತು ನನ್ನ ಕೊಂದ ಒಗಿತಾನೆ ಬೇ. ನಾನು 2 ಸಣ್ಣ ಮಕ್ಕಳದವು. ಏನಾಗುದಿಲ್ಲ ರೊಕ್ಕ ತಗೊಂಡು ನಂಗೆ ಬಿಟ್ಟು ಬಿಡ್ಬೇ ಅಮ್ಮ. ನಡಿ ಕೊಡು. ಈಗ ಸದ್ಯಕ್ಕ 5,000 ರೂಪಾಯಿ ಕೊಡು ಬಾ. 5,000 ರೂಪಾಯಿ ಏನು ಪಾರೇನ ಕೋಳಿ ಏನು ಪಾರ್ಯಾನ್ಯಾಗ ಸಾಕೇನದು ಕೋಳಿ ಯವ್ವ. ತಗಿ 200 ರೂಪಾಯಿ ಎಂತ ಬೇಕಂತ ಕೋಳಿ ಸಿಕ್ಕಾವ್. ಹೌದು 200 ಅಲ್ಲ 100 ರೂಪಾಯಿಗೂ ಸಿಗಬಹುದೇನ. ಆದ್ರೆ ನನ್ನಂತ ಕೋಳಿ ಸಿಗುದಿಲ್ಲ. ನಾನು ಅದಕ್ಕೆ ಫಿಲ್ಟರ್ ನೀರು ಮತ್ತು ಚಲೋ ಜ್ವಾಳ ಹಾಕಿ ಚಲೋತ್ನಾಗಿ ಸಾಕೇನ ಯವ್ವ. ಏನು ಸಾಕ್ತೀಯ ಏನ. ಯಾವಾಗ ನೋಡಿದ್ರು ನಮ್ಮ ಮನೆ ಕಡೆ ಬಿದ್ದು ಸಾಯ್ತಾವ್ ನೀನು ಕೋಳಿ. ಮನೆ ಅರ್ಧ ಕಿಲೋ ಮೇಲೆ ಚಲೋ ಅಕ್ಕಿ ತಿಂದು ಹೋಗ್ಯಾವು. ಇನ್ನೊಮ್ಮೆ ಬಂದಾಗ ಜ್ವಾಳ ತಿಂದು ಹೋಗ್ಯಾವು. ಮತ್ತೆ ಅದು ಅಲ್ಲೇನು ಏನಿಲ್ಲ 500 ರೂಪಾಯಿ ಕೊಡ್ತೇನೆ ನೋಡ್ಬೇಕಂದ್ರೆ ತಗ ಬ್ಯಾಡಂದ್ರೆ ಬಿಡು. ಅಲ್ಲಲೇ ಬೆಂಡ್ಲಿ ಅಮ್ಮಂದೇನ ಕೋಳಿ ತಗೊಂಡಿ ಅಂದಿ ಕರೆಕ್ಟ್ ಆತದ. ಅಲ್ಲಿಗೆ 500 ರೂಪಾಯಿ ಕೊಡ್ತೀನಿ ಅಂದಿ ಆತ. ಅಲ್ಲಲೇ ಬೆಂಡ್ಲಿ ನನ್ನ ಹಿಟ್ಟಿನ ಡಬ್ಬಿ ಏನು ಮಾಡಿತ್ತ ನಿನಗೆ ಕಳು ಮಾಡಾಕ. ಕೋಳಿ ತಗೊಂಡು ಹೋದಾಕಿ ನಾ ಹಿಟ್ಟಿನ ಡಬ್ಬಿ ಬಿಡ್ತೀಯ ನೀನು. ಎಲ್ಲಿಟ್ಟು ಹೇಳ ನನ್ನ ಹಿಟ್ಟಿನ ಡಬ್ಬಿ ಕೊಡ್ಬಾ. ನಾ ಯಾಕೆ ತಗೊಳ್ಳಿ ನೀನು ಹಿಟ್ಟಿನ ಡಬ್ಬಿ ಯವ್ವ. ನಂಗೆ ಗೊತ್ತಿಲ್ಲ ಯವ್ವ ನೀನು ಹಿಟ್ಟಿನ ಡಬ್ಬಿ. ನಾ ಏನೋ ನಮ್ಮ ಮನೆಗೆ ತಗೊಂಡು ಹೋಗಿ ನನ್ನ ಗುಂದಿ ಮೇಲೆ ಇಟ್ಟಿಲ್ಲ ತಗೋ. ಇಟ್ಟಿದ್ರ ಮಾತಾಡು. ಇಟ್ಟಿಲ್ಲ ಅಂತ ಇಟ್ಟಿಲ್ಲ ಊರ್ ಬೆಂಡ್ಲಿ. ನಾನು ಹೊಕ್ಕಿ ನೋಡಿ ತಗೊಂಬರ್ತೇನೆ ತಡಿ. ಇಲ್ಲೇ ಕುಂದ್ರ ಊರ್ ಪಿಸ್ರಿ 4 ತಲೆ ಮೇಲೆ ಕುಟ್ಟಿದ್ನೆ ಅಂದ್ರೆ ಗೊತ್ತಾಕಿದ್ ನಿನಗ ಊರ್ ಬೆಂಡ್ಲಿ. ಯವ್ವ ರೇಷ್ಮಕ್ಕ ಹೊಡ್ಕೊಂಡು ನಿಂತ್ರ ಆಗುದಿಲ್ಲ. ನಡಿ
ನಾಗುಂದಿ ಮೇಲೆ ಇಟ್ಟಾಳೆನ ಹೋಗಿ ನೋಡಿ ತಗೊಂಬರು. ಏ ಅದೇ ಹೆಂಗ ಆಕೈತಿ ಈಕಿಗೊಂದು ನಾಲ್ಕು ಕೊಡದ ಬಿಡುವುದೇ ಇಲ್ಲಿಂದ. ನಮ್ಮ ನಾಗುಂದಿ ಮೇಲೆ ಕೈ ಇಡಾಕೋಬೇಡ್ರಿ. ಅಲ್ಲಿ ನಾಗಪ್ಪದನ ನಾಗಪ್ಪ 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 ಇರ್ತಾನವ, ನಿಮ್ಮಂತವ್ರ ಮನ್ಯಾಗ ಇರ್ತಾನ. ಯಾಕೆ ಹೇಳು, ಹುತ್ತನ್ಯಾಗ ಇರಕ್ ಆಗುದಿಲ್ಲಲ್ಲ. ಮತ್ತ ಕದ್ ಎಲ್ಲಾ ಸಾಮಾನು ಮನ್ಯಾಗ ಸೇರಿಸ್ಕಂತಿಲ್ಲ, ಅದಕ್ಕೆ ನಿಮ್ಮ ಮನ್ಯಾಗ ಇರ್ತಾನ. ಊರ್ ಬೈನ್ಲಿ ಬಾಯಿ ಮುಚ್ಚ, ನಂಗೆಲ್ಲ ಗೊತ್ತೈತಿ. ಬಾಲೆ ಬೆನ್ಲಿ 500 ರೂಪಾಯಿ ಕೊಡ್ಬಾ, ಈಗಿಂದೀಗ ಕೊಡ್ಬಾ. ಕದ್ದು ತಿಂದು ಹೆಂಗೆ ಕುಂತಾಳ ನೋಡು, ಹಂಗ ಅದು ಏಟ್ ಮಾಡಿ ನೋಡು. ಚಿಕನ್ ಸಾರು ಎಲ್ಲ ನಂಗೆ ಕೊಡ್ಬಾ. ಯವ್ವಾ ದೊಡ್ಡ ಕುಕ್ಕರ್ ತುಂಬ ಮಾಡ್ಯಾಳ, ನಂಗೆ ಈಟ ಇಟ್ಕೊಟ್ಟು ಎಲ್ಲ ಇಟ್ಕೊಂಡಾಳ. ಉಳಿದಿದ್ದೆಲ್ಲ ಹಂಗಂದ್ರೆ ನೀನ ತಗೊಂಡೋಕೆ ಏನ್ ಬಿ, ಆದ್ರೂ ಮಸ್ತ್ ಆಗೈತೆ ಬಿಡು. ಹೌದಲ್ಲ? ಹಂಗಂದ್ರೆ ನಾನ ತಿಂತಾನಿ. ಆಡ್ ದೊಡ್ಡ ಕೋಳಿನ ಕದ್ಕೊಂಡು ಹೋಗಿ ತಿಂದಾಗ ನನಗೆ ಎಷ್ಟು ಹೊಟ್ಟೆ ಉರ್ದೈತಲ್ಲ, ಈಗ ಈಕಿ ಮಾಡಿದ ಕೋಳಿ ನಾ ತಿಂದು ಈಕಿನ ಹೊಟ್ಟೆ ಉರಿಸ್ತೀನಿ. ಹಂಗೆ ಬಿಡುದಿಲ್ಲ ಈಕಿ ಸುದೀಗ.